ओम आनंदमयोभ्यासात् ओम तस्माद्वा एतस्मात् अन्योन्तर आत्मानंदमयः तेनैष पूर्णः. ಈ ಭಾಗದ ತತ್ವಪ್ರಕಾಶಿಕಕ್ಕೆ ಸಂಬಂಧಪಟ್ಟಂತೆ ನಾವು ಆ ತೈತ್ರಿ ಉಪನಿಷತ್ತಿನ ಭಾಗ ನೋಡ್ತಾ ಇದ್ದೇವೆ. 5 ಕೋಶಗಳ ಬಗ್ಗೆ ನೋಡಿದ್ದೀವಿ, ಅದರಲ್ಲಿರುವಂತಹ 5 ರೂಪಗಳ ಬಗ್ಗೆ ನೋಡಿದ್ದೀವಿ. ಹಾಗೆ ಸ್ವಯಂ ಭಗವಂತನೇ ಅಲ್ಲಿ ದೇಹವೂ ಆಗಿರುವಂತಹ ರೀತಿಯನ್ನು ಕೂಡ ನೋಡಿದ್ದೇವೆ. ಒಳಗಿರುವಂಥ ರೂಪಗಳು ಹೊರಗಿರುವಂಥ ರೂಪಗಳಿಗೆ ಉತ್ಪಾದಕ ಅಥವಾ ಅಭಿವ್ಯಂಜಕ ಆಗ್ತವೆ, ಅದನ್ನು ಕೂಡ ನೋಡಿದ್ದೇವೆ. ಆನಂದಮಯ ರೂಪದಿಂದ ವಿಜ್ಞಾನಮಯ ರೂಪ, ಅದರಿಂದ ಮನೋಮಯ, ಅದರಿಂದ ಪ್ರಾಣಮಯ, ಅದರಿಂದ ಅನ್ನಮಯ ರೂಪ ಅಭಿವ್ಯಕ್ತ ಆಗ್ತದೆ ಅಂತ ಹೀಗೆ ನೋಡಿದ್ದೀವಿ. ಮತ್ತೆ ಯಾವುದು ಅಭಿವ್ಯಂಜಕವಾದ ರೂಪ ಇದೆ ಅದಕ್ಕೂ ಮತ್ತು ಅಭಿವ್ಯಕ್ತವಾದ ರೂಪಕ್ಕೂ ಸಾದೃಶ್ಯ ಇರ್ತದೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ದೇಹಿ, ಒಳಗಿರುವಂಥ ರೂಪ ದೇಹಿ ಅಂದರೆ ದೇಹ ಉಳ್ಳದ್ದು, ಹೊರಗಿರುವಂಥ ರೂಪ ದೇಹ ಅಂತ ಕರೆಸ್ಕೋತದೆ, ಅದನ್ನೆಲ್ಲ ನಾವು ನೋಡಿದ್ದೇವೆ. ಈ ದೇಹಿ ಅನ್ನುವುದನ್ನೇ ಕೆಲವು ಟಿಪ್ಪಣಿಗಳಲ್ಲಿ ಶಾರೀರ ಮತ್ತು ಶರೀರ ಅನ್ನೋ ಶಬ್ದದಿಂದ ಹಾಕಿರ್ತಾರೆ. ಶರೀರ ಅಂದರೆ ದೇಹ, ಶಾರೀರ ಅಂದರೆ ದೇಹದೊಳಗಿರುವವನು. ಅವನನ್ನೇ ಕೆಲವು ಕಡೆ ಬೇರೆ ಬೇರೆ ಕಡೆ ಶಾರೀರಕ ಅಂತ ಕರೀತಾರೆ. ಶಾರೀರಕ ಮೀಮಾಂಸ ಅಂತನೂ ಹೀಗೆ, ಶಾರೀರಕ ಅಂದರೆ ಶರೀರದೊಳಗಿರುವ ಬ್ರಹ್ಮ, ಆ ಬ್ರಹ್ಮನ ಮೀಮಾಂಸ ಅಂತ ಹೀಗೆ ಕೂಡ ಅದನ್ನು ಪ್ರಯೋಗ ಮಾಡ್ತಾರೆ. ನೀವು ನೋಡ್ತಿರುವಂಥ ಕೆಲವು ಟಿಪ್ಪಣಿಗಳಲ್ಲಿ ಸ್ವಲ್ಪ ಈ ಶರೀರ ಮತ್ತು ಶಾರೀರ ಅಂತ ಇರಬೇಕಾದದ್ದಲ್ಲಿ ವ್ಯತ್ಯಾಸ ಇದ್ದರೆ ಶರೀರ ಯಾರು ಮತ್ತು ಶಾರೀರ ಅದರೊಳಗಿರುವಂಥ ಶರೀರದೊಳಗಿರುವಂಥ ರೂಪ ಯಾವುದು ಅಂತ ಗೊತ್ತಾಗ್ತದೆ. ಅವ್ರು ಮುದ್ರಿಸುವಾಗ ಶರೀರ ಎರಡೂ ಕಡೆನೂ ಶರೀರ ಅಂತಲೇ ಮುದ್ರಿಸಿಬಿಟ್ಟಿದ್ದಾರೆ. ಕೆಲವು ಅಂತ ನಿಮ್ಮ ಟಿಪ್ಪಣಿಗಳಲ್ಲಿದ್ದರೆ ಅದನ್ನು ತಿದ್ದುಕೊಳ್ಬೇಕಾಗ್ತದೆ. ಸ್ವಲ್ಪ ಅದನ್ನ ಎಚ್ಚರಿಕೆಯಿಂದ ತಿದ್ದುಕೊಳ್ಬೇಕು. ಒಂದು 2-3 ಟಿಪ್ಪಣಿಗಳಲ್ಲಿ ಆ ಥರ ಇರೋದನ್ನು ಗಮನಕ್ಕೆ ಬಂತು. ಹೊರಗಿರುವ ರೂಪ ಶರೀರ, ಒಳಗಿರುವಂಥ ರೂಪ ಶಾರೀರ. ಹೀಗೆ ಎಲ್ಲ ಭಗವಂತನ 5 ರೂಪಗಳ ಬಗ್ಗೆ ವರ್ಣನೆ ಮಾಡಿದರು. ಆನಂದಮಯನಿಂದ ವಿಜ್ಞಾನಮಯ ಹುಟ್ಟಿದ್ದಾನೆ, ಅವನಿಂದ ಮನೋಮಯ, ಹೀಗೆಲ್ಲ ವಿಷಯವೂ ಕೂಡ ಬಂತು. ತಸ್ಮಾತ್ ಉದ್ಭೂತ ಅಂತ. ಇವನಿಗೆ, ಇಂಥ ಆನಂದಮಯನಿಗೆ ಒಂದು ತಲೆ ಇದೆ, ಹಾಗೆ 2 ಬಾಹುಗಳಿವೆ, ಮತ್ತೆ ಆನಂದ ಅಂದರೆ ಆತ್ಮ ಅಂದರೆ ಮಧ್ಯ ದೇಹ ಇದೆ, ಮತ್ತೆ ಅವನಿಗೆ ಒಂದು ಕಾಲಿದೆ. ಇಷ್ಟು ಬಂದಿದೆ. ಅದಕ್ಕೆಲ್ಲ ಅರ್ಥ ಏನು? ಪ್ರಿಯ ಅಂತ ಅನ್ನೋದಕ್ಕೆ ಅರ್ಥ ಏನು? ಮೋದ ಪ್ರಮೋದ ಅಂತ ಅನ್ನೋದಕ್ಕೆ ಅರ್ಥ ಏನು? ಅದನ್ನೆಲ್ಲ ಈಗ ಜಯತೀರ್ಥರು ವಿವರಿಸ್ತಾ ಇದ್ದಾರೆ. ಅಲ್ಲಿ ಉಪಕಾರಜಂ ಪ್ರಿಯಂ, ಉಪಕಾರದಿಂದ ಏನೊಂದು ಆನಂದ ಆಗ್ತದಲ್ಲ, ಅದು ಆ ಆನಂದಕ್ಕೆ ಪ್ರಿಯ ಅನ್ನೋ ಹೆಸರು ಅಂತ ಹೀಗೆ ಹೇಳಿದಂತೆ ಆಗ್ತದೆ. ಜಯತೀರ್ಥರು ಅಷ್ಟೇ ಹೇಳಿದ್ದಾರೆ ಉಪಕಾರಜಂ ಅಂತ. ಅದನ್ನು ನಾವು ಈ ತತ್ವಪ್ರಕಾಶಿಕಾದ ಬೇರೆ ಬೇರೆ ಟಿಪ್ಪಣಿಗಳಲ್ಲೇ ಗಮನಿಸಬೇಕು. ಮತ್ತು ತೈತ್ರಿ ಉಪನಿಷತ್ತಿನ ಟಿಪ್ಪಣಿಗಳಲ್ಲೂ ಕೂಡ ಗಮನಿಸಬೇಕು. ಉಪಕಾರಜಂ ಅಂತ ಸರ್ವಮೂಲದಲ್ಲಿ ಆಚಾರ್ಯ ಹೇಳಿದಾರೋ ಇಲ್ವೋ ಅಂತ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇದೆ. ಅದರ ನಂತರ ಪ್ರಕೃಷ್ಟ ವಿಷಯೋತ್ಥವು ಮೋದ ಪ್ರಮೋದವು ಅಂತೇನಿದೆ, ಅದೆರಡು ಬೃಹದಾರಣ್ಯಕ ಭಾಷ್ಯಕ್ಕೆ ಅನುಸಾರವಾಗಿದೆ. ಆದ್ದರಿಂದ ಅಲ್ಲೇನೂ ಸಮಸ್ಯೆ ಇಲ್ಲ. ಉಪಕಾರಜಂ ಪ್ರಿಯಂ ಅಂತ ಅನ್ನೋದು ಸರ್ವಮೂಲದಲ್ಲಿ ಹೇಳಿದಾರೋ ಇಲ್ವೋ ಅಂತ ಅನ್ನೋದ್ರ ಬಗ್ಗೆ ಅಷ್ಟು ಮಾತ್ರ ಸಂಶಯ ಇದೆ. ಭಾವದೀಪ ಟಿಪ್ಪಣಿ ನನ್ನ ಎದುರಿಗಿದೆ. ಅದರಲ್ಲಿ ಸುಖಂ ಸ್ವರೂಪಭೂತಂ ಯದ್ ಆನಂದ ಇತಿ ಕಥ್ಯತೆ ಮುನ್ನಾಮ ವಿಷಯೋತ್ಥಂ ಯತ್ ಪ್ರಕೃಷ್ಟ ವಿಷಯಾತ್ ಪ್ರಮುತ ಅಂತಿದೆ. ಇದು ಬೃಹದಾರಣ್ಯಕ ಭಾಷ್ಯದ 6ನೇ ಅಧ್ಯಾಯದಲ್ಲಿ ಬರುವಂಥ ವಿಚಾರ. ಈ ಒಂದು ಆಧಾರ ಇರೋದರಿಂದ ಆನಂದ ಅಂದರೆ ಸ್ವರೂಪಭೂತ ಆನಂದ, ಮುತ್ ಅಂದರೆ ವಿಷಯಗಳಿಂದ ಬರುವ ಆನಂದ, ಅದರಲ್ಲೇ ಪ್ರಕೃಷ್ಟವಾದ ಸ್ವಲ್ಪ ಶ್ರೇಷ್ಠವಾದ ವಿಷಯಗಳಿಂದ ಬರುವ ಆನಂದಕ್ಕೆ ಪ್ರಮೋದ ಅಂತ ಅನ್ಬೇಕು. ಅಲ್ಲಿ ಶಬ್ದ ಗಮನಿಸಿ. ಮುತ್ ಅಂದರೆ ಮೋದ, ಪ್ರಮುತ್ ಅಂದರೆ ಪ್ರಮೋದ. ಅವೆರಡು ಅರ್ಥ ಒಂದೇ ಅವೆರಡಕ್ಕೂ. ಮೋದ ಪ್ರಮೋದಗಳು ಅಕಾರಾಂತ ಶಬ್ದ, ಮುತ್ತು ಮತ್ತು ಪ್ರಮುತ್ ಅನ್ನೋದೆರಡು ವ್ಯಂಜನಾಂತ ಶಬ್ದ, ಇಷ್ಟೇ ವ್ಯತ್ಯಾಸ. ಇಲ್ಲಿ ನೋಡಿ, ಈಗ ಉಪಕಾರಜಂ ಅಂತ ಜಯತೀರ್ಥರ ಟೀಕಾದಲ್ಲಿದೆಯಲ್ಲ, ಅಲ್ಲಿ ಉಪಕಾರಜಂ ಅಂತ ಸತ್ತತ್ವ ರತ್ನಾವಳಿಯಲ್ಲಿ, ತತ್ವ ಪ್ರದೀಪದಲ್ಲಿ ಆಗಲಿ ಮತ್ತು ಪದ್ಮನಾಭ ತೀರ್ಥರ ಟೀಕಾದಲ್ಲಿ ಆಗಲಿ ಕಂಡು ಬರೋದಿಲ್ಲ.
ಇದು ಮತ್ತು ಇದೊಂದು ವಿಷಯದ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕು. ಆಚಾರ್ಯ ಹೇಳದೇ ಇದ್ದನ್ನು ಜಯತೀರ್ಥರು ಹೇಳಿದರೆ ಅಥವಾ ಮತ್ತಾರೇ ಜಗನ್ನಾಥ ದಾಸರವರಿಗೆ ಯಾರು ಹೇಳಿದರೆ ಅದನ್ನು ಆ ಪ್ರಮಾಣ ತಳ್ಳಿ ಹಾಕಬೇಕು ಅಂತ ನಾನು ಹೇಳ್ತಿಲ್ಲ. ಆದರೆ ಆಚಾರ್ಯ ಏನು ಹೇಳಿದ್ದಾರೆ, ಇವ್ರು ಏನು ಹೇಳಿದ್ದಾರೆ, ಅವ್ರು ಹೇಳದೇ ಇದ್ದನ್ನು ಇವ್ರು ಏನು ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿರಬೇಕಷ್ಟೆ. ಇದನ್ನೇ ಆಚಾರ್ಯ ಹೇಳಿದ್ದಾರೆ ಅಂತ ಅನ್ನೋ ಪರಿಸ್ಥಿತಿ ಬರಬಾರ್ದು. ಅದಿರಲಿ. ಈಗ ಉಪಕಾರಜಂ ಅಂತಿದೆಯಲ್ಲ ಟೀಕಾದಲ್ಲಿ, ಅದಕ್ಕೆ ತೈತ್ರಿಯ ಭಾಷ್ಯದ ಮಾತನ್ನು ರಾಘವೇಂದ್ರ ಸ್ವಾಮಿಗಳೇ ಉದ್ಧರಿಸಿದ್ದಾರೆ. ಉಪಕಾರಜಂ ಇತ್ಯಾದಿ. ಅದಕ್ಕೆ ಪರೇಯಂ ಪ್ರಿಯನಾಮಕಂ ಇತಿ ತೈತ್ರಿಯ ಭಾಷ್ಯೋಕ್ತೇ. ಪರೇಯಂ ಪ್ರಿಯನಾಮಕಂ ಅಂತ ತೈತ್ರಿಯ ಭಾಷ್ಯ ಇದೆ. ಅದನ್ನು ಅನುಸರಿಸಿ ಉಪಕಾರಜಂ ಇತ್ಯಾದಿ ವಾಕ್ಯಗಳಿವೆ. ಉಪಕಾರಜಂ ಅಂತ ಅನ್ನುವ ಮಾತನ್ನು ನೇರವಾಗಿ ಉದ್ಧರಿಸಿ ನೇರವಾಗಿ ವ್ಯಾಖ್ಯಾನ ಮಾಡಿಲ್ಲ ಇವರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಆಧಾರ ಏನು? ಉಪಕಾರಜಂ ಇತ್ಯಾದಿಗಳಿಗೆ ಆಧಾರ ಏನು? ಇತ್ಯಾದಿ ಅಂದರೆ ಪ್ರಮೋದ, ಮೋದ, ಪ್ರಮೋದ ಎಲ್ಲದಕ್ಕೂ ಆಧಾರ ಏನಂದ್ರೆ ತೈತ್ರಿಯ ಉಪನಿಷತ್ತು ಅಂತ ಬರೆದಿದ್ದಾರೆ. ಅಲ್ಲಿ ಮುಂದೆ ರಾಘವೇಂದ್ರ ಸ್ವಾಮಿಗಳು ಮೋದೋ ಭೋಗ ನಿಮಿತ್ತಕಃ ಇತ್ಯಾದಿ ಐತರಿಯ ಭಾಷ್ಯ ಅಂತಿಮಾಧ್ಯಾಯೋಕ್ತೇ. ಐತರಿಯ ಭಾಷ್ಯದ ಅಂತಿಮ ಅಧ್ಯಾಯದಲ್ಲಿ ಕೂಡ ಮೋದ ಭೋಗ ನಿಮಿತ್ತಕಃ. ಮೋದ ಅಂದರೆ ಯಾವ್ದಾರು ಒಂದು ವಸ್ತುವನ್ನು ಭೋಗಿಸಿದಾಗ ಅನುಭವಿಸಿದಾಗ ಸಿಗುವ ಆನಂದ ಅಂತ ಬರೆದಿದ್ದಾರೆ. ಮತ್ತೆ ತೈತ್ರಿಯ ಮತ್ತೆ ಬೃಹದಾರಣ್ಯಕ ಭಾಷ್ಯದ ಮಾತನ್ನು ಕೂಡ ಅವರು ಉದ್ಧರಿಸಿದ್ದಾರೆ. ಹೀಗೆ ಭಾಷ್ಯೆ ಅನುಕ್ತಸ್ಯಾಪಿ ಸಮಗ್ರ ವಾಕ್ಯಸ್ಯ ಅತ್ರ ಉಕ್ತಿಸ್ತು ಸಹ ಶಿರಃ ಸಹ ದಕ್ಷಿಣ ಪಕ್ಷ ಇತ್ಯಾದಿ ಭಾಷ್ಯ ಉಪಯೋಗಾರ್ಥ. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ತೈತ್ರಿಯ ಉಪನಿಷತ್ತಿನ ಎಲ್ಲವನ್ನೂ ಉದ್ಧರಿಸಲಿಲ್ಲ. ಆದರೂ ಟೀಕಾಚಾರ್ಯರು ಎಲ್ಲವನ್ನೂ ಉದ್ಧರಿಸಿದಾರಲ್ಲ ಉಪನಿಷತ್ ಭಾಗವನ್ನು. ಅದು ಯಾಕೆ ಅಂದರೆ ಅದು ಸಹ ಶಿರಃ ಸಹ ದಕ್ಷಿಣ ಪಕ್ಷ ಅಂತೆಲ್ಲ ಮುಂದೆ ಮುಂದೆ ಬರೋದಿದೆ. ಅದಕ್ಕಾಗಿ ಅದನ್ನೆಲ್ಲ ಸ್ವಲ್ಪ ವಿವರಿಸಬೇಕಾಗ್ತದೆ. ಇತ್ಯಾದಿ ಭಾಷ್ಯ ಉಪಯೋಗಾರ್ಥ. ಇಷ್ಟಿಷ್ಟಾದರೆ ಸಾಕು. ಇದು ಭಾವ ದೀಪದಲ್ಲಿ ಬಂದಿರುವಂಥ ವಿಚಾರ. ಮತ್ತೆ ವಾಕ್ಯಾರ್ಥ ಮಂಜರಿ ಟಿಪ್ಪಣಿ ಅದರಲ್ಲಿ ಹೀಗಿದೆ. ಮೋದ, ಪ್ರಮೋದ, ಪ್ರಕೃಷ್ಟ ವಿಷಯ, ಅಪ್ರಕೃಷ್ಟ ವಿಷಯ ಏನು ಅಂತನ್ನುವುದನ್ನು ಅವರು ವಿವರಿಸ್ತಾರೆ. ಇದು ಶರ್ಕರಾ ಶ್ರೀನಿವಾಸ ತೀರ್ಥರ ವಾಕ್ಯಾರ್ಥ ಮಂಜರಿ ಟಿಪ್ಪಣಿ. ಪರೇಶಾಂ ಉಪಕಾರೇ ತತ್ಕೃತ ಪ್ರತ್ಯುಪಕಾರೇಣ ಯತ್ ಸುಖಂ ಉತ್ಪದ್ಯತೆ ತತ್ ಪ್ರಿಯಂ. ನೋಡಿ, ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಿದಾಗ ತತ್ಕೃತ ಪ್ರತ್ಯುಪಕಾರೇಣ ಅವರು ನಮಗೆ ಪ್ರತ್ಯುಪಕಾರ ಮಾಡ್ತಾರೆ. ಹಾಗೆ ಪ್ರತ್ಯುಪಕಾರ ಮಾಡಿದಾಗ ನಮಗೊಂದು ಸುಖ ಆಗ್ತದೆ. ಅದಕ್ಕೆ ಪ್ರಿಯ ಅಂತ ಹೇಳಬೇಕು. ಇದನ್ನು ಇನ್ನೊಬ್ರು ಯಾರೋ ಟಿಪ್ಪಣಿಕಾರರು, ಯಾರೋ ವಾದಿರಾಡಿ ಸ್ವಾಮಿಗಳು ಯಾರೋ ಮಾಡಿದ್ದಾರೆ. ಅದನ್ನು ಮುಂದೆ ಹೇಳ್ತೇನೆ. ತೈತ್ರಿಯ ಭಾಷ್ಯವನ್ನು ಅನುಸರಿಸಿ ಹೇಳುವಾಗ ಅದನ್ನು ಹೇಳ್ತೇನೆ. ನಾವು ಯಾರೋ ಒಬ್ಬರಿಗೆ ಧನ ಕೊಟ್ಟಿರ್ತೇವೆ, ನಾವು ಯಾರೋ ಒಬ್ಬರಿಗೆ ಉಪಕಾರ ಮಾಡ್ತೇವೆ. ಅವರು ನಮಗೆ ಅದಕ್ಕೆ ಪ್ರತಿಯಾಗಿ ಮತ್ತು ಧನ ಇತ್ಯಾದಿಗಳನ್ನು ಕೊಡ್ತಾರೆ. ಆವಾಗ ಒಂದು ಸುಖ ಆಗ್ತದೆ ಅಂತ ಹೀಗೊಂದು ಅರ್ಥವನ್ನು ಯಾರೋ ಒಬ್ಬರು ಟಿಪ್ಪಣಿಕಾರರು ಬರೆದಿದ್ದಾರೆ. ಅದು ಪ್ರಿಯ ಅಂತ ಅನ್ಬೇಕು. ಜಯತೀರ್ಥರ ಮಾತನ್ನು ವ್ಯಾಖ್ಯಾನಿಸಿದ್ದಾರೆ ಅವರು. ಅದೇ ಸರ್ವಮೂಲದಲ್ಲಿ ಇದೆಯೋ ಇಲ್ಲೋ ಅಂತ ನಾನು ನೋಡಬೇಕಾದದ್ದು. ಇನ್ನು ಪ್ರಮೋದ ಮತ್ತು ಮೋದ ಅಂತಿದೆಯಲ್ಲ ನೋಡಿ, ಅದಕ್ಕೊಂದು ಈ ಶರ್ಕರಾ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಕ್ಷೀರಪಾನಾದಿ ಪ್ರಕೃಷ್ಟ ವಿಷಯಜ ಪ್ರಮೋದ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ನಾವು ಹಾಲು ಕುಡಿದಾಗ ಆಗುವಂಥ ಸುಖಕ್ಕೆ ಪ್ರಮೋದ ಅನ್ಬೇಕಂತ. ಯಾಕೆಂದರೆ ಹಾಲು ಅನ್ನೋದೊಂದು ಪ್ರಕೃಷ್ಟವಾದಂಥ ವಿಷಯ ಪದಾರ್ಥ, ಸ್ವಲ್ಪ ಅದರಲ್ಲೇ ಶ್ರೇಷ್ಠವಾದದ್ದು. ನೀರು ಅನ್ನೋದು ಹಾಲಿಗಿಂತ ಸ್ವಲ್ಪ ಕನಿಷ್ಠವಾದಂಥ ವಿಷಯ. ಜಲಪಾನಾದಿ ಅಪ್ರಕೃಷ್ಟ ವಿಷಯಜನ್ಯ ಮೋದ. ಜಲಪಾನ ಮೊದಲಾದ ಅಪ್ರಕೃಷ್ಟವಾದಂಥ ವಿಷಯ ಪದಾರ್ಥಗಳೇನಿದೆ ಅದರಿಂದ ಸಿಗುವುದನ್ನು ಮೋದ ಅಂತ ಅನ್ಬೇಕು ಅಂತ ಇಷ್ಟು ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ನಮ್ಗೆ ಕಾಣಿಸ್ತದೆ. ಇನ್ನು ವಾಕ್ಯಾರ್ಥ ವಿವೃತ್ತಿ ಅಂತೇನು ಒಂದು ಟಿಪ್ಪಣಿ ಇದೆ 422ನೇ ಪುಟ. ಅದರಲ್ಲಿ ಯಥಾಯೋಗಂ ಅನ್ವಯ ನತು ಯಥಾಕ್ರಮಂ ಅಂತ ಹೀಗೆ ಬರೆದಿದ್ದಾರೆ. ಅವ್ರು ಯಾಕೆ ಆ ಥರ ಬರೆದಿದ್ದಾರೆ? ಯಥಾಯೋಗ್ಯಂ ಅನ್ವಯ. ಅನ್ವಯ ನಾವು ಈ ಮೋದ ಮತ್ತು ಪ್ರಮೋದಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ಅಲ್ಲಿ ಹೇಗೆ ಹೇಳಿದಾರೋ ಅದೇ ಆರ್ಡರ್ನೊಳಗೆ ಇಟ್ಕೋಬೇಕು ಅಂತಲ್ಲ, ಎಲ್ಲಿ ಯಾವುದನ್ನು ಇಟ್ಕೊಂಡ್ರೆ ಸೂಕ್ತವೋ ಅದನ್ನು ಇಟ್ಕೋಬೇಕು ಅಂತ. ನಾವು ಭಾವದೀಪದಲ್ಲಿ ಉದ್ಧರಿಸಿದ ಬೃಹದಾರಣ್ಯಕ ಭಾಷ್ಯ ನೋಡಿದ್ವಲ್ಲ, ಅಲ್ಲಿ ಏನಿದೆ ಅಂದರೆ ಮುನ್ನಾಮ ವಿಷಯೋತ್ತಮ ಮತ್ತು ಪ್ರಕೃಷ್ಟ ವಿಷಯಾತ್ ಪ್ರಮೋತ್ ಅಂತ ಹೀಗಿದೆ. ಪ್ರಕೃಷ್ಟವಾದ ವಿಷಯ ಪದಾರ್ಥಗಳನ್ನು ಅನುಭವಿಸಿದರೆ ಅದು ಪ್ರಮೋತ್, ಸಾಮಾನ್ಯವಾದ ವಿಷಯಗಳನ್ನು ಅನುಭವಿಸಿದರೆ ಅದು ಮುತ್ತು ಅಂತ ಹೀಗೆ ಬಂದಿದೆ. ಜಯತೀರ್ಥರ ಮಾತಿನಲ್ಲಿ ಸ್ವಲ್ಪ ಅದು ಹಿಂದು ಮುಂದೆ ಇದ್ದಂತಿದೆ. ಯಾಕೆಂದರೆ ಜಯತೀರ್ಥರ ಮಾತೇನಿದೆ ಅಂದರೆ ಪ್ರಕೃಷ್ಟ ಅಪ್ರಕೃಷ್ಟ ವಿಷಯೋತ್ಥವು ಮೋದ ಪ್ರಮೋದವು.
ನೋಡಿ, ಇದು ಪ್ರಕೃಷ್ಟಶ್ಚ ಅಪ್ರಕೃಷ್ಟಶ್ಚ ಪ್ರಕೃಷ್ಟಾಪ್ರಕೃಷ್ಟೌ ಪ್ರಕೃಷ್ಟಾಪ್ರಕೃಷ್ಟೌ ಚತೌ ವಿಷಯೌ ಚ ಪ್ರಕೃಷ್ಟಾಪ್ರಕೃಷ್ಟ ವಿಷಯೌ ವಿಷಯಾಭ್ಯಾಂ ಉತ್ಥೌ ವಿಷಯೋತ್ಥೌ ಅಂತ ಹೀಗೆ ಮಾಡಿದಾಗ ನಾವು ಅದೇ ಆರ್ಡರ್ನಲ್ಲಿ ತಗೊಂಡ್ರೆ ಜಯತೀರ್ಥನ ಮಾತಿನ ಪ್ರಕಾರ ನಮ್ಗೆ ಸಮಸ್ಯೆ ಆಗಿಬಿಡ್ತದೆ. ಪ್ರಕೃಷ್ಟ ವಿಷಯದಿಂದ ಬಂದದ್ದು ಮೋದ, ಅಪ್ರಕೃಷ್ಟ ವಿಷಯದಿಂದ ಬಂದದ್ದು ಪ್ರಮೋದ ಅಂತ ಆಗಿಬಿಡ್ತದೆ. ಅದು ಜಯತೀರ್ಥರಿಗೇನು ಅಭಿಪ್ರೇತ ಅಲ್ಲ. ಒಟ್ಟಾರೆ ಕಾರಣ ಮತ್ತು ಕಾರ್ಯ ಎರಡನ್ನು ತೋರಿಸಿದ್ದಾರೆ ಅವರು. ನಾವು ತಿಳ್ಕೊಳ್ಬೇಕಾದದ್ದು ಪ್ರಕೃಷ್ಟ ವಿಷಯದಿಂದ ಬಂದದ್ದು ಪ್ರಮೋದ, ಸ್ವಲ್ಪ ವ್ಯತ್ಯಾಸ ಮಾಡಿ ತಿಳ್ಕೋಬೇಕು. ಅಪ್ರಕೃಷ್ಟ ವಿಷಯದಿಂದ ಬಂದದ್ದು ಮೋದ ಅಂತ ತಿಳ್ಕೋಬೇಕು ಅನ್ನುವುದು ಟಿಪ್ಪಣಿಕಾರರ ಅಭಿಪ್ರಾಯ, ವಿವೃತ್ತಿ ಟಿಪ್ಪಣಿಕಾರರ ಅಭಿಪ್ರಾಯ. ತೈತ್ತರೀಯ ಉಪನಿಷತ್ತಿನ ಭಾಷ್ಯದಕ್ಕೆ ಟಿಪ್ಪಣಿಗಳಿದೆ. ವ್ಯಾಸತೀರ್ಥರು ಮತ್ತು ವಾದಿರಾಜರ ಟೀಕಾ ಇತ್ಯಾದಿ. ಅದರಲ್ಲಿ ಹೀಗಿದೆ: ಪರೇಯಂ ತೈತ್ತರೀಯ ಭಾಷ್ಯದಲ್ಲಿ ಪರೇಯಂ ಪ್ರಿಯನಾಮಕಂ ಅಂತಿದೆ. ಭಗವಂತನ ಶಿರಸ್ಸು ಪ್ರಿಯದಲ್ಲಿದೆ. ಪ್ರಿಯ ಅಂದ್ರೆ ಏನಾಗಾದ್ರೆ ಪರೇಯಂ ಪ್ರಿಯನಾಮಕಂ. ಪರ ಈಯ, ಅದು ಹೀಗೆ ಅದರ ಸಂಧಿ ವಿಚ್ಛೇದ. ಈಯ ಅಂದ್ರೆ ಪ್ರಾಪ್ಯ, ಪರ ಅಂದ್ರೆ ಇನ್ನೊಬ್ಬರಿಂದ ಪ್ರಾಪ್ಯವಾದದ್ದು ಅಂತ ಅರ್ಥ. ಇನ್ನೊಬ್ಬರು ಅಂದ್ರೆ ಅದರ್ಸ್ ಅಂತ ಅರ್ಥ ಅಲ್ಲ. ಇನ್ನೊಬ್ಬರು ಅಂತ ಅನ್ನೋದಕ್ಕೆ ಇವರೇನು ಅರ್ಥ ಬರೋದಿಲ್ಲ ವ್ಯಾಸತೀರ್ಥರು, ಅದಕ್ಕೆ ಮುಂದಿನವ್ರು ಬರೀತಾರೆ. ಪರ ಅಂದ್ರೆ ಶ್ರೇಷ್ಠರು, ಸಂಸಾರಿಗಳಿಗಿಂತ ವಿಲಕ್ಷಣರಾದ, ಸಂಸಾರಿಗಳಿಗಿಂತ ಶ್ರೇಷ್ಠರಾದ ಮುಕ್ತರಿಂದ ಪ್ರಾಪ್ಯವಾದದ್ದು ಪ್ರಿಯ ಅಂತ ಹೀಗೆ ಬರೀತಾರೆ. ಅದನ್ನು ಮುಂದೆ ನೋಡೋಣ. ಇದಿಷ್ಟು ವ್ಯಾಸತೀರ್ಥರದಾಯಿತು. ಮುಂದೆ ವಾದಿರಾಜ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಪ್ರಿಯ ಪದವಾಚ್ಯನಾಗಿ ಪ್ರಿಯನಲ್ಲಿ ಇದ್ದಾನೆ. ಪ್ರಿಯ ಇತಿ ವ್ಯುತ್ಪತ್ತಿ ವಿಷಯ ಪ್ರಾಪ್ಯೆ ಸುಖೇ ತಿಷ್ಠತಿ, ವಿಷಯದಿಂದ ಸಿಗುವಂಥ ಸುಖದಲ್ಲಿ ಇದ್ದಾನೆ ಅಂತ ಹೀಗೊಂದು ಅರ್ಥವನ್ನು ವಾದಿರಾಜ ಸ್ವಾಮಿಗಳು ಬರೆದಿದ್ದಾರೆ. ಮತ್ತೆ ಮೋದ ಪ್ರಮೋದ ಅಂತ ಅನ್ನೋದಕ್ಕೂ ಒಂದು ಅರ್ಥ ಬರೆದಿದ್ದಾರೆ. ಅದೇನೆಂದರೆ ಧ್ಯಾನೇ ಪರೋಕ್ಷ ಜ್ಞಾನ ಜನಿತ ವಿಷಯ ಸುಖ ದಾನಾತ್ ಪ್ರಮೋದನಾತ್ ಅಪರೋಕ್ಷ ಜ್ಞಾನೇ ತಥೋಪ್ಯತಿಶಯ ಸುಖದಾನಾಚ್ಚ ಮೋದ ಪ್ರಮೋದ ನಾಮಾನವು ಅಂತ ಹೀಗೆ ಬರೆದಿದ್ದಾರೆ. ಈಗ ಮೊದಲನೇದಾಗಿ ಮೋದನಾಥ್ ಮೋದನ ಅಂದ್ರೆ ಏನು? ನಾವು ಶ್ರವಣ ಮನನ ಧ್ಯಾನ ಮಾಡ್ತೇವೆ. ಧ್ಯಾನ ಮಾಡಿದಾಗ ಪರೋಕ್ಷ ಜ್ಞಾನ ಆಗ್ತದೆ. ನಮ್ಗೆ ಗೊತ್ತಿರುವಂತೆ ಈಗಾಗಲೇ ನಾವು ಹಿಂದೆ ಅನೇಕ ಕಡೆ ನೋಡಿರುವಂತೆ ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಮಾನಸಾಪರೋಕ್ಷ, ಆಮೇಲೆ ಸ್ವರೂಪಾಪರೋಕ್ಷ, ಇಷ್ಟು ಹಂತಗಳು. ಅದರಲ್ಲಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಚೆನ್ನಾಗಿ ಮಾಡಿ ಕಲಿತಾಗ ಮೊದಲು ಸಿಗುವುದು ಪರೋಕ್ಷ ಜ್ಞಾನ. ಅದರ ನಂತರ ಮತ್ತೆ ಶ್ರವಣ ಮನನ ಧ್ಯಾನ ಮಾಡಿದಾಗ ಮಾನಸಾಪರೋಕ್ಷ, ಅದರ ನಂತರ ಮತ್ತೆ ಶ್ರವಣ ಮನನ ಧ್ಯಾನ ಮಾಡಿದಾಗ ಸ್ವರೂಪಾಪರೋಕ್ಷ. ಅಂತೂ ಶ್ರವಣ ಮನನ ಧ್ಯಾನ ಇವೆಲ್ಲದಕ್ಕೂ ಬೇಕು. ಹೀಗೆ ಧ್ಯಾನ ಮಾಡಿದಾಗ ಪರೋಕ್ಷ ಜ್ಞಾನದಿಂದ ಜನ್ಯವಾದದಿಂದ ಏನು ಸುಖ ಇದೆ, ಆ ಸುಖವನ್ನು ಕೊಡುವವನು ಭಗವಂತ. ಆದ್ರಿಂದ ಅವನಿಗೆ ಮೋದ ಅಂತ ಹೆಸರು. ಅವನ ಒಂದು ತೋಳಿಗೆ ಮೋದ ಅಂತ ಹೆಸರು. ಇನ್ನೊಂದು ಪ್ರಮೋದ. ಅದು ಹೇಗೆಂದ್ರೆ ಅಪರೋಕ್ಷ ಜ್ಞಾನೇ ಸತಿ, ಅಪರೋಕ್ಷ ಜ್ಞಾನ ಆದಾಗ, ಧ್ಯಾನವನ್ನೇ ಮುಂದುವರಿಸಿ ಅಪರೋಕ್ಷ ಜ್ಞಾನ ಆದಾಗ ಅದಕ್ಕಿಂತಲೂ ಹೆಚ್ಚಿನ ಸುಖ ಸಿಗ್ತದಲ್ಲ, ಅತಿಶಯಿತ ಸುಖದಾನಾಚ್ಚ ಮೋದ ಪ್ರಮೋದ ನಾಮಾನವ. ಈ ಕಾರಣದಿಂದ ಮೋದ ಪ್ರಮೋದ ಅಂತ ಅವನ ಎರಡು ತೋಳುಗಳಿಗೆ ಹೆಸರು, ಬಲ ಮತ್ತು ಎಡ ತೋಳುಗಳಿಗೆ. ನಾನಲ್ಲಿ ಮಾನಸಾಪರೋಕ್ಷ ಮತ್ತು ಸ್ವರೂಪಾಪರೋಕ್ಷ ಅಂತ ಎರಡು ಹೇಳಿದೆ. ಸಾಮಾನ್ಯ ಸ್ಥೂಲವಾಗಿ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ಎರಡೇ. ಮನಸಾಪರೋಕ್ಷ ಮತ್ತು ಸ್ವರೂಪಾಪರೋಕ್ಷದ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಮೂರು ಕೈ ಇಲ್ವಲ್ಲ ಅಂತ ಏನು ವಿಚಾರ ಮಾಡ್ಬೇಕಾಗ್ತಿಲ್ಲ. ಸ್ಥೂಲವಾಗಿ ಇಷ್ಟೇ, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ. ನಾನು ಮೇಲಿನ ಮೇಲೆ ಪರೋಕ್ಷ ಜ್ಞಾನ ಸ್ವರೂಪಾಪರೋಕ್ಷ ಮಾನಸಾಪರೋಕ್ಷ ಅಂತ ಯಾಕೆ ನೆನಪು ಮಾಡ್ಕೋತಿರ್ತೀನಿ ಅಂದ್ರೆ, ನಾವಿನ್ನು ಎಷ್ಟು ದೂರ ಇದ್ದೀವಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿಕ್ಕಾಗಿ. ಪರೋಕ್ಷ ಜ್ಞಾನವೇ ನಮ್ಗಿನ್ನೂ ದೃಢವಾಗಿ ಬಂದಿಲ್ಲ, ಇನ್ನು ಮಾನಸಾಪರೋಕ್ಷ ಯಾವಾಗ, ಸ್ವರೂಪಾಪರೋಕ್ಷ ಯಾವಾಗ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿಕ್ಕಾಗಿ ಈ ಥರ ಹೇಳ್ತಿರ್ತೀನಿ ಅಷ್ಟೆ. ನಿಜ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ. ಪರೋಕ್ಷ ಜ್ಞಾನ ಪಡೆದು ಮಾನಸಾಪರೋಕ್ಷ ಪಡೆದು ನಂತರ ಸ್ವರೂಪಾಪರೋಕ್ಷ ಪಡೆದ ಮೇಲೆ ಆವಾಗ ಶ್ರವಣ ಮನನ ಧ್ಯಾನಗಳಲ್ಲಿ ನಿಜವಾದ ಆಸಕ್ತಿ ಬರ್ತದಂತೆ. ಸಮ್ಯಕ್ ಪರೋಕ್ಷ ಜ್ಞಾನತಃ ಸ್ವರೂಪ ಜ್ಞಾನತಃ ಸಮ್ಯಕ್ ಗತಿ ವಿಷ್ಣು ಕಥಾಸು. ಭಗವಂತನ ಕುರಿತಾಗಿ ಶ್ರವಣ ಮಾಡಲಿಕ್ಕೆ ಇತ್ಯಾದಿ ಸರಿಯಾದ ಆಸಕ್ತಿ ಬರುವುದು ಆವಾಗ ಅಂತ ಬಂದಿದೆ. ಅದಕ್ಕಾಗಿ ನೆನಪು ಮಾಡ್ಕೊಂಡಿರ್ತೀನಿ ಅಷ್ಟೆ. ಸರಿ, ಮೋದ ಪ್ರಮೋದ. ಅಲ್ಲಿ ಒಂದು ವಾದಿರಾಜ ಸ್ವಾಮಿಗಳು ವಿಷಯ ಬರೀತಾರೆ. ನಾವು ಉಪನಿಷತ್ತು ಸ್ವಲ್ಪ ನೋಡಿದ್ರೆ ಒಳ್ಳೆಯದು. ಸ್ವಲ್ಪ ಈ ತತ್ವಪ್ರಕಾಶಿಕಕ್ಕೆ ಅದೆಲ್ಲ ಬೇಕಾಗಿಲ್ಲೇನೋ, ಆದರೂ ಅದು ಚೆನ್ನಾಗಿದೆ. ವರದಾಯಕ ದಕ್ಷಿಣಕರಾದಪಿ
ಮೋಕ್ಷಾಭಯದಾಯಕ ವಾಮಕರಸ್ಯ ಪ್ರಕೃಷ್ಟಾನಂದದಾಯಕತ್ವಾತ್ ವಾಮಕರಸ್ಯವ ಪ್ರಮೋದದಾತೃತ್ವ ಉಚಿತಂ. ಭಗವಂತನಿಗೆ ವರಹಸ್ತ ಮತ್ತು ಅಭಯಹಸ್ತ ಅಂತ ಎರಡು ಇರ್ತದಲ್ಲ, ಅವೆರಡರಿಂದ ನಾವು ತಿಳ್ಕೋಬೇಕಾದದ್ದೇನು? ಚೆನ್ನಾಗಿದೆ. ಈ ವರಹಸ್ತ ಅಂದ್ರೆ ಕೈ ಮೇಲ್ ಚಾಚಿರ್ತದೆ. ನಮ್ಮ ಎಲ್ಲ ಬೆರಳುಗಳು ಮೇಲ್ ಚಾಚಿದ್ರೆ ಅದನ್ನು ವರಹಸ್ತ ಅನ್ಬೇಕು. ಕೈ ಬೆರಳುಗಳು ಕೆಳಗೆ ಚಾಚಿದ್ರೆ ಅದನ್ನ ಅಭಯಹಸ್ತ ಅಂತ ಅನ್ಬೇಕು. ನಮ್ಗೆ ಗೊತ್ತಿದೆ, ಭಗವಂತನ ಅನೇಕ ರೂಪಗಳಲ್ಲಿ ಆ ಥರ ಇರ್ತದೆ. ತಿರುಪತಿ ಒಂದು ರೂಪಗಳಲ್ಲಿ ಮಾತ್ರ ಕೆಳಗಿನ ಅಭಯಹಸ್ತನೂ ಸ್ವಲ್ಪ ಹಿಂಗೆ ಮತ್ತೆ ವಾಲಿರ್ತದೆ. ಅದನ್ನ ಬಿಟ್ಟುಬಿಡಿ. ಸಾಮಾನ್ಯವಾಗಿ ಧ್ಯಾಯದ್ವರಾಭಯಕರಂ ಅಂತ ಈಗೆಲ್ಲ ಬರ್ತಿರ್ತದಲ್ಲ, ವರ ಅಂದ್ರೆ ಮೇಲ್ ಚಾಚಿದ್ದು, ಅಭಯ ಅಂದ್ರೆ ಕೆಳಗೆ ಚಾಚಿದ್ದು. ಇದು ಸಾಮಾನ್ಯವಾಗಿ. ಕೆಲವು ಕಡೆ ನಾನು ಎಲ್ಲೋ ಶಿಲ್ಪಶಾಸ್ತ್ರದ ಪುಸ್ತಕವನ್ನು ಯಾವಾಗ ನೋಡಿದಾಗ ಮೇಲ್ ಚಾಚಿದ್ದೇ ಅಭಯ, ಕೆಳಗೆ ಚಾಚಿದ್ದು ವರ ಅಂತನೂ ಇದೆ. ಅದ್ರ ಬಗ್ಗೆ ಹೆಚ್ಚೇನು ನಾವು ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಮೇಲ್ ಚಾಚಿದ್ರೆ ವರ, ಕೆಳಗೆ ಚಾಚಿದ್ರೆ ಅಭಯ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾಕಂದ್ರೆ ಬಲಭಾಗದ ನಾವೇನೀಗ ಎಲ್ಲ ಪ್ರತಿಮೆಗಳನ್ನು ನೋಡಿರ್ತೀವಲ್ಲ, ಅದ್ರ ಎಲ್ಲಾ ಕಡೆಯೂ ಕೂಡ ಬಲತೋಳು, ಕೆಳಭಾಗದ ಬಲತೋಳು ಮೇಲ್ ಚಾಚಿರ್ತದೆ, ಬೆರಳು ಮೇಲಿರ್ತವೆ. ಮತ್ತೆ ಕೆಳಭಾಗದ ಎಡತೋಳು ಅದ್ರ ಬೆರಳೆಲ್ಲ ಕೆಳಗಿರ್ತದೆ. ಅಲ್ಲಿ ಈ ವರದಾಯಕವಾದಂತಹ ದಕ್ಷಿಣ ಕರ ಏನಿದೆ, ಆ ಕರಕ್ಕಿಂತ ಆ ಕರದಿಂದ ನಮಗೆ ಆಗುವ ಸುಖಕ್ಕಿಂತ ಈ ಎಡತೋಳಿನಿಂದ ಆಗುವ ಸುಖ ಹೆಚ್ಚಂತೆ. ಯಾಕೆಂದ್ರೆ ಬಲತೋಳು ವರ ಕೊಡ್ತದೆ, ಎಡತೋಳು ಮೋಕ್ಷವೆಂಬ ಅಭಯವನ್ನು ಕೊಡ್ತದೆ. ಮೋಕ್ಷಾಭಯದಾಯಕ ವಾಮಕರಸ್ಯ, ಅದು ಪ್ರಕೃಷ್ಟಾನಂದದಾಯಕತ್ವಾತ್, ಶ್ರೇಷ್ಠವಾದ ಆನಂದವನ್ನು ಕೊಡುವುದರಿಂದ ವಾಮಕರಸ್ಯವ ಪ್ರಮೋದದಾತೃತ್ವ ಉಚಿತಂ. ಆದ್ದರಿಂದ ವಾಮಕರವು ಪ್ರಮೋದದಾತೃ, ಮತ್ತೆ ದಕ್ಷಿಣ ಕರ ಏನಿದೆ ಅದು ಮೋದದಾತೃ ಅಂತ ಹೇಳಿ ತಿಳ್ಕೋಬೇಕು. ತೈತ್ರೇಯ ಉಪನಿಷತ್ ಭಾಷ್ಯಕ್ಕೆ ಶ್ರೀನಿವಾಸ ತೀರ್ಥರ ಅವ್ರದ್ದೊಂದು ಟಿಪ್ಪಣಿ ಇದೆ. ಅದರಲ್ಲಿ ಪ್ರಿಯೇ ವಸ್ತುನಿ ಪರೇಯಂ, ಪ್ರಿಯವಾದ ವಸ್ತುವಿನಲ್ಲಿ ಇದಿದೆ. ಮತ್ತು ಪರೇಯಂ ಅಂದ್ರೆ ಪರೈಹಿ ಅಂದ್ರೆ ಶ್ರೇಷ್ಠರಾದ, ಅರ್ಥಾತ್ ಸಂಸಾರಿ ವಿಲಕ್ಷಣರಾದ ಮುಕ್ತರಿಂದ ಅಥವಾ ಉತ್ತಮ ಇರುವ ಪ್ರಾಪ್ಯಂ. ಅಲ್ಲಿ ಪರ ಇಯ ಅಂತ ಎರಡಿದೆ, ಗುಣಸಂಧಿ ಆಗಿದೆ. ಇಯ ಅಂದ್ರೆ ಇಣಗತವು ಧಾತು, ಪರ ಇಯಂ ಪರೇಯಂ ಅಂತ ಈಗ ಅದರ ಅರ್ಥ ಆಗ್ತದೆ. ತಯೋ ಸಂಸ್ಥವು ಅಪ್ರಕೃಷ್ಟ ಪ್ರಕೃಷ್ಟ ವಿಷಯೋತ್ಥವು ಆನಂದವು ಮೋದ ಪ್ರಮೋದವು ಹೀಗೆ ಬರೆದಿದ್ದಾರೆ ಶ್ರೀನಿವಾಸ ತೀರ್ಥರು ಕೂಡ. ಯಥಾಕ್ರಮವಾಗಿ ಅದು ಆರ್ಡರ್ನಲ್ಲಿದೆ. ಇದು ಶ್ರೀನಿವಾಸ ತೀರ್ಥರದಾಯಿತು. ಮುಂದೆ ಮತ್ತೊಂದು ಅದು ಬೇರೆ ಬೇರೆ ಇದೆ. ಶ್ರೀನಿವಾಸ ತೀರ್ಥರ ಖಂಡಾರ್ಥ ಅಂತ ಇನ್ನೊಂದು ಯಾವುದೋ ಇದೆ, ಶ್ರೀ ಅಂತಿದೆ. ಶ್ರೀ ಅನ್ನೋದು ಬೇರೆ ಬೇರೆ ಇದ್ದಿರ್ಬೇಕಷ್ಟೆ. ಅದು ಇಲ್ಲಿ ಪ್ರಿಯೇ ಸ್ಥಿತಂ, ಪ್ರಿಯೇ ಸ್ಥಿತತ್ವಾತ್ ಪರೈಹಿ ಈಯತ್ವಾತ್ ಪ್ರಾಪ್ಯತ್ವಾಚ ಪ್ರಿಯನಾಮಕಂ. ಇಲ್ಲೇನು ಅರ್ಥ ವ್ಯತ್ಯಾಸ ಇಲ್ಲ, ಸುಮ್ಮನೆ ಓದಿದ್ದೇನಷ್ಟೆ. ಮುಂದೆ ವರದರಾಜರು ಅಂತ ಅವ್ರದ್ದೊಂದು ಟಿಪ್ಪಣಿ ಇದೆ. ಅವ್ರ ಟಿಪ್ಪಣಿಯಲ್ಲಿ ಅವ್ರ ನೇರು ಈ ವಿಷಯವನ್ನು ಅವರು ಟಚ್ ಮಾಡಲಿಲ್ಲ, ಅದರಿಂದ ಅದೇನು ತೊಂದರೆ ಇಲ್ಲ. ಅದಾದ ಬಳಿಕ ಬರೋದು ಕಾಶಿ ಟಿಪ್ಪಣಿ ಅಂತ ಯಾವುದೋ ಒಂದು. ಅದರಲ್ಲಿ ಶಿರಃ ಪ್ರಿಯೇ ಸ್ಥಿತಂ ಅಂದ್ರೆ ಪ್ರಿಯೇ ಸ್ಥಿತಂ ಅಂದ್ರೆ ಉಪಕಾರಜನ್ಯೇ ಸುಖೇ ಸ್ಥಿತಂ ಅಂತ ಹೀಗದರ ಅರ್ಥ ಅವ್ರು ಬರೆದಿದ್ದಾರೆ. ಮತ್ತೆ ಇವು ದಕ್ಷಿಣ ಮತ್ತು ವಾಮಬಾಹುಗಳೆರಡು ಕೂಡ ಮೋದ ಪ್ರಮೋದ ಅಂತ ಹೀಗೆ ಕರೆಸ್ಕೊಂಡಿದೆ, ಅದನ್ನು ಬರೆದಿದ್ದಾರೆ. ಇದಾದ ಮೇಲೆ ಮತ್ತೊಂದು ಟಿಪ್ಪಣಿ ಅದಕ್ಕಿರೋದು ಕಾಶಿ ಖಂಡಾರ್ಥ ಅಂತ. ಕಾಶಿ ಭಾಷ್ಯ, ಕಾಶಿ ಖಂಡಾರ್ಥ ಹೀಗೆಲ್ಲ ಬೇರೆ ಬೇರೆ ಇದೆ. ತಸ್ಯ ಆನಂದಮಯಸ್ಯ ಪ್ರಿಯಂ ಪರೈಹಿ ಪ್ರಾಪ್ಯಂ ಉಪಕಾರಜನ್ಯ ಸುಖಸ್ಥಮೇವ ಶಿರಃ ಅಂತ ಇದಕ್ಕೆ ಅರ್ಥ ಬರೆದಿದ್ದಾರೆ. ಅಲ್ಲಿ ವ್ಯತ್ಯಾಸ ಏನಿಲ್ಲ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳ ಒಂದು ಖಂಡಾರ್ಥವೂ ಇದೆ. ಪರೈಹಿ ಪ್ರಾಪ್ಯತ್ವ ಹೇತುನ ಪ್ರಿಯನಾಮಕಂ ಉಪಕಾರಜ ಪ್ರಿಯ ಶಬ್ದಿತ ಸುಖೇ ಅಂತ ಹೀಗೆ ಅದರ ಅರ್ಥ ಬರೆದಿದ್ದಾರೆ. ನಾನು ಯಾವುದೋ ಒಂದು ಟಿಪ್ಪಣಿಯಲ್ಲಿ ಇದ್ದದನ್ನು ಹೇಳಿದೆ ಈಗಾಗಲೇ. ಭಾವಬೋಧ ಇದ್ದಿರ್ಬೋದು, ಮತ್ತೊಂದು ಯಾವುದೋ ಇದ್ದಿರ್ಬೋದು. ನಾವು ಉಪಕಾರ ಮಾಡಿದ್ವಿ, ಅವ್ರು ನಮಗೆ ಧನ ಕೊಟ್ಟರು, ಅದರಿಂದ ಧನದಿಂದ ನಮ್ಗೆ ಸುಖ ಆಯಿತು ಅಂತ ಅದೊಂದು ಯಾರೋ ಉದಾಹರಣೆ ಕೊಟ್ಟಿದ್ದಾರೆ ಒಬ್ರು ಯಾರೋ. ಅದನ್ನ ಈಗ ನಿಮ್ಮ ಎದುರಿಗೆ ಹೇಳಿದೆ. ಇದಕ್ಕೆ ತತ್ವ ಪ್ರದೀಪಕಾರರಾಗಲಿ ಸತ್ತಕ ದೀಪಾವಳಿಕಾರರಾಗಲಿ ಏನೂ ವಿವರಣೆ ಬರೆದಿಲ್ಲ. ಸ್ವಲ್ಪ ಅದರ ಅರ್ಥವನ್ನು ಗೋವಿಂದಾಚಾರ್ಯ ಬರೆದಿದ್ದಾರೆ. ಪ್ರಿಯ ಅಂದರೆ ಶಂಕರಾಚಾರ್ಯ ಮೊದಲ ಹೇಳಿದ ಅರ್ಥ ಹೇಳ್ತಾರೆ. ಪ್ರಿಯ ಅಂದರೆ ಪುತ್ರಾದಿಗಳನ್ನು ನೋಡಿದಾಗ ಸಿಗುವ ಸುಖ, ಆಮೇಲೆ ಮಕ್ಕಳನ್ನು ಮೊದಲಾದವುಗಳನ್ನು ನೋಡಿದಾಗ ಸಿಗುವ ಸುಖ.
ಮೋದ ಅಂದರೆ ಪ್ರಿಯವಾದನ್ನು ಪಡೆದಾಗ ಸಿಗುವ ಸುಖ. ಪ್ರಕೃಷ್ಟ ಹರ್ಷ ಅದೇ ಪ್ರಮೋದ ಅಂತ ಹೀಗೆ ಬರೆದಿದ್ದಾರೆ. ಮತ್ತೆ ರಾಮಾನುಜರು ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿಲ್ಲ, ಅದಕ್ಕೆ ರಂಗರಾಮಾನುಜರು ಅಂತ ಒಬ್ಬರದ್ದು ಭಾಷ್ಯ ಇದೆ. ಅಲ್ಲಿ ಇಷ್ಟ ವಸ್ತುವನ್ನು ನೋಡಿದ್ರಿಂದ ಸಿಗುವ ಸುಖವೇ, ನೋಡಿದ್ರಿಂದ ಸಿಗುವ ಸುಖ ಪ್ರಿಯ, ಅದರ ಲಾಭ ಆದಾಗ ನಾವು ಅದನ್ನು ಪಡೆದಾಗ ಆಗುವ ಸುಖ ಮೋದ, ಅದನ್ನು ಅನುಭವಿಸಿದಾಗ ಸಿಗುವ ಸುಖ ಪ್ರಮೋದ ಅಂತ ಹೀಗೆ ಬರೆದಿದ್ದಾರೆ. ಇನ್ನು ಪರೇಣ ಪರದರ್ಶನಾದಿನ ಈಯತೆ, ಪರೇಯ ಅಂತ ಅನ್ನೋದಕ್ಕೆ ಗೋವಿಂದಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ಪರೇಯಂ ಪ್ರಿಯಂ ಅಂತ ಮಧ್ವಾಚಾರ್ಯ ಭಾಷೆ ಇದೆಯಲ್ಲ, ಪರದರ್ಶನಾದಿನ ಈಯತೆ, ಇನ್ನೊಬ್ಬರನ್ನ ನೋಡಿದಾಗ ನಮಗೆ ಸಿಗುವ ಸುಖ ಅಂತ ಹೀಗೆ ಮಾಡಿದ್ದಾರೆ. ಆದ್ರಿಂದ ಉಪಕಾರದಿಂದ ಸಿಗುವ ಸುಖ ಅನ್ನೋದು ಆಚಾರ್ಯರ ಮಾತಿನಲ್ಲಿ ಕಾಣಿಸುವುದಿಲ್ಲ, ನನಗೆ ಕಾಣಿಸಿಲ್ಲ. ಪ್ರಾಯ ಅದನ್ನು ಜಯತೀರ್ಥ ಹೇಳಿದ್ದಾರೆ, ನಾವು ಅದನ್ನು ಕೂಡ ಅನುಸಂಧಾನ ಮಾಡಬೇಕು. ಇನ್ನು ಆಚಾರ್ಯರು ಹೇಳಿದ್ದು ಕೂಡ ಪ್ರಿಯ ಅಂದರೆ ಉಪಕಾರಜನ್ಯ ಅನ್ನೋದು ಆಚಾರ್ಯ ಎಲ್ಲಾರು ಹೇಳಿದಾರ ಅನ್ನೋದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದರೆ ಮುಂದೆ ನೋಡ್ತೇನೆ. ನಿಮಗೆಲ್ಲಾದ್ರೂ ಗಮನಕ್ಕೆ ಬಂದರೆ ನೀವು ಕೂಡ ಅದನ್ನು ತಿಳಿಸ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.